ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಮೃತಪಟ್ಟಂತಹ ಅಮಾಯಕರ ಬಗ್ಗೆ ನಮ್ಮ ಜೆಕೆ ಕನ್ನಡ ಸುದ್ದಿವಾಹಿನಿಯ ಮೂಲಕ ಪಾಕಿಸ್ತಾನದ ಉಗ್ರರ ಮೇಲೆ ಜನರ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ ಉಗ್ರಗಾಮಿಗಳನ್ನು ಸದೆಬಡೆದಂತಹ ನಮ್ಮ ಭಾರತೀಯ ಸೈನಿಕರಿಗೆ ಜನರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜಿಲ್ಲಾ ವರದಿಗಾರರಾದಂತಹ ರಸೂಲ್ ಬೆನ್ನೂರ್ ಅವರ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಬನ್ನಿ ನೋಡ್ಕೊಂಡು ಬರೋಣ. ಈ 26 ಜನರನ್ನು ಕೊಂದಂಥ ಉಗ್ರಗಾಮಿಗಳಿಗೆ ಸರ್ಕಾರ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಮತ್ತು ಈ 26 ಜನರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ನೀಡಲಿ. ಈ ಥರದ ಉಗ್ರಗಾಮಿಗಳ ಕೃತ್ಯವನ್ನು ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡು ಅವರನ್ನು ಕಂಡಲ್ಲಿ ಬೇಟೆಯಾಡಿ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಪ್ರವಾಸಿಗರ ಮೇಲೆ ಪಾಕಿಸ್ತಾನಿಯ ಉಗ್ರಗಾಮಿಗಳು ಗುಂಡಿನ ದಾಳಿಯನ್ನು ಮಾಡಿ ಮಾನವ ಕುಲ ನಾಚುವಂಥ ಕೆಲಸವನ್ನೇನದ ಮಾಡ್ಯಾರ. ಈಗ ಅದು ಭಾಳ ಏನದ ಹೀನಾಯವಾದ ಕೆಲಸ. ಇದು ಯಾರು ಏನದ ಇಡೀ ಜಗತ್ತೇ ಏನದ ಈ ಪಾಕಿಸ್ತಾನದವರು ಎಂಥ ಚಂಡಾಲರು, ಅವ್ರ ಬಳಿ ಮಾನವೀಯತೆ ಮನುಷ್ಯತ್ವ ಇಲ್ಲ ಅನ್ನೋದು ಒಂದು ಸಾಬೀತುಪಡಿಸ್ದಂಗೆ ಆಗ್ತೈತಿ. ತಮ್ಗೇನ್ರ ಏನದ ಯುದ್ಧ ಮಾಡಬೇಕು, ಹಿಂದೂಗಳ ಮೇಲೆ ದ್ವೇಷ ಇತ್ತು, ಭಾರತದ ಮೇಲೆ ದ್ವೇಷ ಇತ್ತಂದ್ರೆ ಏನದ ನೀವು ಏನದ ಯುದ್ಧಕ್ಕೆ ಬರ್ರಿ, ಇವತ್ತೇನದ ಕರೆದಕ್ಕೇರಿ ಯುದ್ಧ ಮಾಡ್ರಿ, ನಿಮ್ಮ ತಾಕತ್ತು ಏನನ್ನೋದು ತೋರಿಸ್ರಿ, ನಮ್ಮ ಭಾರತದ ತಾಕತ್ತು ಏನನ್ನೋದು ನಾವು ಸಾಬೀತುಪಡಿಸ್ತೀವಿ. ಅದು ಬಿಟ್ಟರೆ ಏನದ ನೀವು ಯುದ್ಧಕ್ಕೆ ಬಂದ್ರೆ ನಾವು ಸೋಲ್ತೀವಿ, ಶರಣಾಗ್ತೀವಿ ಅಂತ ಹೇಳ್ಕೇರಿ ಭಯದಿಂದ ಏನದ ಭಾರತೀಯರಿಗೇನದ ಈ ಥರ ಏನದ ಅಮಾಯಕರ ಮೇಲೆ ಹಲ್ಲೆ ಮಾಡೋದೇನದ ನಿಜವಾದ ಇದು ದೊಡ್ಡ ಅಪರಾಧ. ಇದು ಇಡೀ ಜಗತ್ತೇ ಏನದ ವಿರೋಧ ಮಾಡುವಂಥ ಕೆಲಸ ಏನದ ಇವು ಪಾಕಿಸ್ತಾನಿ ಉಗ್ರಗಾಮಿಗಳು ಮಾಡ್ಯಾರ. ಈಗ ಸತ್ತಂಥ ಕುಟುಂಬದವ್ರಿಗೇನದ ಸರ್ಕಾರದಿಂದ ಸೂಕ್ತವಾದ ಪರಿಹಾರ ಕೊಟ್ಟರೆ ಅವ್ರ ಉಪಜೀವನಕ್ಕೆ ಒಂದು ಅನುಕೂಲ ಆಗ್ತದ. ಭಾರತೀಯರೆಲ್ಲರೂ ಇವತ್ತೇನದ ಇಂಥ ಪರಿಸ್ಥಿತಿ ಬಂದಾಗ ಎಲ್ಲರೂ ಪಕ್ಷ ಭೇದ ಜಾತಿ ಭೇದ ಮರೆತು ಒಗ್ಗಟ್ಟಾಗಿ ಇಂಥ ಚಂಡಾಲರನ್ನು ನಾವು ಏನದ ಸದೆಬಡಿಯುವಂಥ ಕೆಲಸ ಸರ್ಕಾರಕ್ಕೆ ನಾವು ಎಲ್ಲರೂ ಕೂಡಿ ಒಕ್ಕೊರಲಿನಿಂದ ನಮ್ಮ ಇದನ್ನ ಒಪ್ಪಿಗೆಯನ್ನು ಸೂಚಿಸಿ ಮುಂದೆ ಇಂಥ ಘಟನೆಗಳು ನಡೆಲಾರ್ದಂಗೆ ಏನಾದ್ರು ನೋಡಬೇಕು. ಸರ್ಕಾರ ಏನದ ಈನ ಕೃತ್ಯವನ್ನು ಮಾಡಿದಂಥ ಉಗ್ರಗಾಮಿಗಳಿಗೆ ಅಡ್ಡಾಡಿಸಿ ಎಲ್ಲೆದರ ಅವ್ರನ್ನ ಹುಡುಕಾಡಿ ಏನದ ಕೊಲ್ಲುವಂಥ ಕೆಲಸ ಮಾಡಬೇಕು. ಇನ್ನೇ ಒಂದು ಯೋಜನೆಗೊಂಡದು ಈ ಸದ್ಯ ಆ ಜಾಗದಲ್ಲಿ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಒಂದು ಪಾಕಿಸ್ತಾನ ಬಾರ್ಡ್ರಲ್ಲಿ ಈಗಾಗಲೇ ನಾವು ನಮ್ಮ ಸೈನಿಕರು ನಿಯೋಜನೆಗೊಂಡರ ಆದಷ್ಟು ತೀವ್ರ ಅವ್ರನ್ನ ಹುಡುಕಾಡಿ ಹೊಡೆಯುವಂಥ ಒಂದು ಕಾರ್ಯನ ನಮ್ಮ ಮೋದಿಯವರು ನಮ್ಮ ಸೈನಿಕರಿಗೆ ನಮ್ಮ ಕಮಾಂಡರಿಗೆ ಕೊಟ್ಟಿದ್ದಾರೆ. ಇನ್ನು ಅವರು ಆದಷ್ಟು ಶೀಘ್ರನೇ ಅವ್ರಿಗೆ ಹೊಡಿತಾರೆ ಸರ್ ಹೇಳ್ಬೇಕಂತ. ಆಮೇಲೆ ಇನ್ನು ಮುಂದೆ ಈ ಕೇಂದ್ರ ಸರ್ಕಾರ ಆಗಲಿ, ಅಲ್ಲಿರುವಂಥ ಸರ್ಕಾರ ಆಗಲಿ, ಕಾಶ್ಮೀರ ಸರ್ಕಾರ ಆಗಲಿ, ಈ ಉಗ್ರರು ಬರಲಾರ್ದಂಗೆ ಅವ್ರಿಗೆ ಸ್ವಲ್ಪ ಏನಾರ ಒಂದು ಬಂದೋಬಸ್ತ್ ಮಾಡಿ ಈ ಮುಂದೆ ಸತ್ತಂಥ ಪಾಪ ಮೃತಪಟ್ಟಂಥ ಇವರಿಗೆ ಒಂದು ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಏನಾದ್ರು ಸಹಾಯ ಮಾಡಿ ಅವ್ರಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ನೌಕರಿ ಕೊಡಿಸಿದ್ರು ನಮ್ಗೆ 28 ಜನ ಅಮಾಯಕರನ್ನ ಭಯೋತ್ಪಾದಕರು ಗುಂಡಿಟ್ಟು ಕೊಲೆ ಮಾಡ್ಯಾರ. ಸಣ್ಣ ಪುಟ್ಟ ಮಕ್ಕಳು ಅವ, ಅವರಿಗೆ ಬಹಳ ತೊಂದರೆ ಅದ. ತಂದೆ ಜವಾಬ್ದಾರಿ ಹೊರತಕ್ಕಂಥ ತಂದೆ ಹೋದಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನು ತ್ರಾಸಾಗುತ್ತಂತ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಭಯೋತ್ಪಾದಕರು ಆಲ್ರೆಡಿ ನಮ್ಮ ಭಾರತದವ್ರನ್ನೂ 1-2-3 ಗುಂಡಿಟ್ಟು ಕೊಲೆ ಮಾಡ್ಯಾರ. ಆಲ್ರೆಡಿ ಎನ್ಕೌಂಟರ್ ಆಗ್ಯಾರ. ಅವ್ರಿಗೆ ಬದುಕಲಿಕ್ಕೆ ಜನೋಪಾಯಕ್ಕೆ 5 ಲಕ್ಷ 10 ಲಕ್ಷ ಬದುಕಲಿಕ್ಕೆ ಕೊಟ್ಟರೆ ಆಗಲ್ಲ. ಅವ್ರಿಗೆ ಒಂದು ಗೌರ್ಮೆಂಟ್ ನೌಕರಿ, ಸಣ್ಣ ನೌಕರಿ ಆದರೂ ಕೊಟ್ಟು ಅವರ ಜೀವನೋಪಾಯ ಸರಿಯಾಗಿ ನಡೆಯುವಂಗೆ ಮಾಡಲಿ ಅಂತ ನಮ್ಮ ಮುಖ್ಯಮಂತ್ರಿ ಅವರಲ್ಲಿ ಮನವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.